ರಾಜ್ಯದಲ್ಲಿನ ದರ ಏರಿಕೆಗೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ಮಾಡಿದ್ದಾರೆ. ಹಾಲು, ವಿದ್ಯುತ್ ನೋಂದಣಿ ಶುಲ್ಕ ಹೆಚ್ಚಳ ಮಾಡಿದ್ದಾರೆ. ಸರ್ಕಾರದಲ್ಲಿ ಹಣ ಎಲ್ಲ ಇರುವ ಹಣ ಗ್ಯಾರಂಟಿ ಕೊಡ್ತಿದ್ದಾರೆ. ರಾಜ್ಯದ ಆರ್ಥಿಕ ಕುಸಿತ ಕಾಣ್ತಿದೆ. ಜನರ ಸಮಸ್ಯೆಗಳಿಗೆ ಕಿವುಡಾಗಿದೆ ಸರ್ಕಾರದ ಕಿವುಡುತನ ತೆಗೆಯುವ ಕೆಲಸ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಎಲ್ಲದರ ರೇಟು ಜಾಸ್ತಿ ಆಗ್ತಾ ಇದೆ, ದುಪ್ಪಟ್ಟಾಗ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ಬದುಕೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂತ ಅಸಮಾಧಾನ, ಆಕ್ರೋಶಗಳ ನಡುವೆ ಇದೀಗ ಬಿಜೆಪಿ ಹೋರಾಟದ ಹಾದಿಯನ್ನು ಕೂಡ ನಡೆಸ್ತಾ ಇದೆ. ಅದರ ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಈ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೊದಲ 6 ತಿಂಗಳಲ್ಲೇ ವಿದ್ಯುತ್ ದರ ಜಾಸ್ತಿ ಆಯಿತು. ಹಿಂದೆ ಇದ್ದಂತ ವಿದ್ಯುತ್ ದರಕ್ಕೆ 1.5 ಪಟ್ಟು ಜಾಸ್ತಿ ವಿದ್ಯುತ್ ದರವನ್ನು ಅವತ್ತು ಮಾಡಿದ್ರು. ಮತ್ತೆ ಇವತ್ತು ಜಾಸ್ತಿ ಮಾಡಕ್ಕೆ ಹೊರಟಿದ್ದಾರೆ. ಹಾಲಿನ ದರ ಜಾಸ್ತಿ ಆಯಿತು, ಬಸ್ಸಿನ ರೇಟ್ ಜಾಸ್ತಿ ಆಯಿತು, ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರು, ನಮ್ಮ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಅನ್ನು ಜಾಸ್ತಿ ಮಾಡಿದ್ರು. ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕುವಂತ, ತೆರಿಗೆ ಹಾಕುವಂತ ಒಂದು ಸರ್ಕಾರ ಇಲ್ಲಿ ಇದೆ. ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಇರುವ ದುಡ್ಡನ್ನ ಭ್ರಷ್ಟಾಚಾರ ಮಾಡು, ಇಲ್ಲ ಗ್ಯಾರಂಟಿಗಳಿಗೆ ಕೊಡು. ಇವತ್ತು ಜನ ಹೇಳ್ತಿದ್ದಾರೆ ನಮಗೆ ಗ್ಯಾರಂಟಿ ಬೇಕಾಗಿಲ್ಲ, ದಯಮಾಡಿ ನಮ್ಮನ್ನು ಬಿಟ್ಬಿಡಿ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡುವ ಮಟ್ಟಿಗೆ ನಮ್ಮ ರಾಜ್ಯ ಬಂದಿದೆ. ಅಂತಂದರೆ ನಮ್ಮ ರಾಜ್ಯವನ್ನು ಫೈನಾನ್ಷಿಯಲಿ ಅಧೋಗತಿಗೆ ತಗೊಂಡೋಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಕುರ್ಚಿಯ ಗುದ್ದಾಟ, ಒಬ್ಬರು ಹೋಗಿ ಜಿಲ್ಲೆಗಳಲ್ಲಿ